Hi, I'm Dr. Lohit. I'm working as an Assistant Director of Student Welfare at University of Mysore, and she is my wife Kaveshri. ಬೇಸಿಕ್ಲಿ ಮನೆ ಕಟ್ಟಬೇಕು ಅಂತ ಒಂದು ಯೋಚನೆ ಬಂದು ಕೂಡಲೇ ಯೂಟ್ಯೂಬಲ್ಲಿ ಗೊತ್ತಿರೋ ಹಾಗೆ ಸುಮಾರು ವೀಡಿಯೋಸ್ಗಳನ್ನ ಬ್ರೌಸ್ ಮಾಡ್ತಾಯಿದ್ದೆ. ಕಾಂಟೆಂಪ್ರರಿ ಡಿಸೈನ್ಸು, ಮಿನಿಮಲಿಸ್ಟಿಕ್ ಹೌಸ್ಗಳು ಎಲ್ಲನೂ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಇಟ್ ಆ್ಯಡೆಡ್ ಲಾಟ್ ಆಫ್ ಕನ್ಫ್ಯೂಷನ್ ಇನ್ ಮೈ ಮೈಂಡ್. ಯಾವುದಕ್ಕೆ ಫೈನಲೈಸ್ ಮಾಡೋದು, ಹೇಗೆ ಮಾಡೋದು ಅನ್ನೋದು ತುಂಬ ಕನ್ಫ್ಯೂಷನಿಂದನೇ ಬಂದೆ. ತುಂಬ ನೋಡಿ, ತುಂಬ ಇದನ್ನು ಮಾಡಿ, ಬ್ಯಾಕ್ ಆಫ್ ದ ಮೈಂಡ್ ತುಂಬ ಇತ್ತು ಐಡಿಯಾಸ್ಗಳು. ಬಟ್ ಅದನ್ನು ಒಂದು ಕಡೆ ಚಾನಲೈಸ್ ಮಾಡಿ ಒಂದಕ್ಕೆ ಯಾವ ಕಡೆ ಬಂದು ನಿಲ್ಲಿಸ್ಬೇಕು ಅನ್ನೋದರಲ್ಲಿ ನನಗೊಂದಿಷ್ಟು ಡೌಟ್ಸ್ ಇತ್ತು. ಸೊ ನಕ್ಷಾಗೆ ಬಂದಾಗ ನನಗೆ ತುಂಬ ಕನ್ಫ್ಯೂಷನ್ಸಿಂದ ನನಗೆ ಕ್ಲಾರಿಟಿ ಕಡೆಗೆ ಒಂದು ಡೈರೆಕ್ಷನ್ ಸಿಕ್ತು ನನಗೆ. ನಾನು ಮನೆಗಳಂತ ಅಂದರೆ ಸಾವಿರಾರು ಮನೆಗಳ ಡಿಸೈನ್ಸ್ನ ನಾನು ನೋಡಿದ್ದೀನಿ, ಅದ್ರ ಎಲಿವೇಷನ್ಸ್ಗಳನ್ನೆಲ್ಲನೂ ಗಮನಿಸಿದ್ದೀನಿ. ಆದರೆ ನನ್ನ ಕನಸಿನ ಮನೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಬಟ್ ಚೆನ್ನಾಗಿ ಬರಬೇಕು ಅನ್ನೋದು ಮಾತ್ರ ಅಷ್ಟಿತ್ತು. ಬಟ್ ಎಲ್ಲದ್ರದ್ದು ಬೆಸ್ಟ್ ಇರಬೇಕು ನನಗೆ ಅನ್ನೋದೊಂದಿತ್ತು ನನಗೆ. ಸೊ ನಕ್ಷಾಗೆ ಬಂದು ಇಲ್ಲಿನ ಟೀಮ್ ಜೊತೆ ಮೀಟ್ ಮಾಡಿದಾಗ ಏನಂತಂದರೆ, ಫಸ್ಟ್ ಟೈಮ್ ನನ್ನಿಂದ ಬ್ರೀಫ್ ತೊಗೊಂಡ್ರು, ಏನೇನು ಬೇಕು, ನಮ್ಮ ಮನೇಲಿ ಯಾರ್ಯಾರಿದ್ದೀವಿ, ನಮ್ಮ ಟೇಸ್ಟ್ ಏನು, ನನ್ನ ಜಾಬ್ ಪ್ರೊಫೈಲ್ ಏನು, ಇದೆಲ್ಲ ತೊಗೊಂಡ್ರು. ಮತ್ತು ನನ್ನ ಹಾಬೀಸು, ನನ್ನ ನೇಚರ್ ಆಫ್ ವರ್ಕು ಮತ್ತು ಅವೆಲ್ಲ ತಿಳ್ಕೊಂಡಿದ್ರಿಂದಾಗಿ ನಂತರ ಒಂದು ಫ್ಲೋರ್ ಪ್ಲ್ಯಾನ್ ಅಂತ ನಮ್ಗೆ ಆಫರ್ ಮಾಡಿದ್ರು. ಸೊ ಫ್ಲೋರ್ ಪ್ಲ್ಯಾನ್ ನೋಡಿದಾಗ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ತುಂಬ ಜಾಸ್ತಿ ಇತ್ತು. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಬೇರೆದನ್ನ ಸರ್ಚ್ ಮಾಡೋದನ್ನು ಸ್ಟಾಪ್ ಮಾಡಿದೆ. ಯಾಕೆಂತಂದರೆ ನಾನು ಇಷ್ಟು ದಿನ ತನಕ ನಾನು ಏನು ನೋಡಿದ್ದೆ ಅದಕ್ಕಿಂತ ಬೆಸ್ಟ್ ಇದರಲ್ಲಿ ಇತ್ತು. ಏನಂತಂದರೆ ಅದರಲ್ಲಿ ಏನು ಫಾಲ್ಟ್ ಹುಡ್ಕೋತರನೇ ಇರಲಿಲ್ಲ. ಫಸ್ಟ್ ಗೋನಲ್ಲೇ ಮೊದಲನೇ ಇದರಲ್ಲೇ ನನಗದು ಇಂಪ್ರೆಸ್ ಆಗೋಯ್ತು ಏನಂತಂದರೆ. ಸೊ ಆದರೆ ಒಂಚೂರು ಫೈನ್ ಟ್ಯೂನ್ ಮಾಡಬೇಕು ಅಂತ ಅನ್ನಿಸ್ದಾಗ ದೇ ವರ್ ಸೋ ಕೋಆಪರೇಟಿವ್ ನಕ್ಷಾ ಟೀಮ್ ಮೆಂಬರ್ಸು. ನನಗೆ ಬಹುಶಃ 7 ಟೈಮ್ಸ್ ನಾನು ಬಂದು ಸಣ್ಣ ಪುಟ್ಟ ಡೌಟ್ಸ್ಗಳು, ಇದು ಕ್ಲಾರಿಫಿಕೇಷನ್ಸ್ಗಳು ನಾನು ಏನು ಕೇಳಿದ್ನೋ ಅದಕ್ಕೆಲ್ಲದೂ ಕೂಡ ಅವರು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಮತ್ತು ನನ್ನ ಸಣ್ಣ ಪುಟ್ಟ ಚೇಂಜಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು, ಬೇಸಿಕ್ಲಿ ಏನಂತಂದರೆ ನಮ್ಮ ಮನೆ ಅನ್ನೋದು ನಮಗೆ ದೊಡ್ಡದಿರುತ್ತೆ, ಬೇರೆಯವರು ಅಷ್ಟೇ ಸೀರಿಯಸ್ ಆಗಿ ತೊಗೊತಾರೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ಅವ್ರ ಮನೆ ಅನ್ನೋ ರೀತಿಯಲ್ಲೇ ಪ್ರತಿಯೊಬ್ಬರು ತೊಗೊಂಡು ನಮ್ಮ ಮಾತಿಗೊಂದು ಬೆಲೆ ಕೊಟ್ಟು, ನಮ್ಮದು ಕೆಲವೊಂದೆಲ್ಲ ಬಂದಾಗ ಯಾಕದು ಬೇಡ ಅಂದರೆ ಅದಕ್ಕೊಂದು ಜಸ್ಟಿಫಿಕೇಷನ್ನ ಕೊಟ್ಟು, ಏನಾದರೂ ಇದು ಬೇಡ ಅನ್ನೋದಾದರೆ ಏನಕ್ಕೆ ಜಸ್ಟಿಫಿಕೇಷನ್ ಅಂತ ಹೇಳಿ, ಮತ್ತು ನಾನು ಕೆಲವೊಂದು ಐಡಿಯಾಸ್ಗಳು ಹೇಳಿದಾಗ ಅದನ್ನು ಓಪನ್ ಮೈಂಡಿಂದ ಅದನ್ನು ಸ್ವೀಕರಿಸಿ. ಸೊ ಫೈನಲಿ ದ ಎಂಡ್ ರಿಸಲ್ಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ನಂತರದಲ್ಲಿ ಫ್ಲೋರ್ ಪ್ಲ್ಯಾನ್ ಮುಗಿದ ಮೇಲಿಂದ ಎಲಿವೇಷನ್ ಪಾರ್ಟ್ ಬಂತು. ಎಲಿವೇಷನ್ನು ಅಷ್ಟೇ ತುಂಬ ತಿರ್ಗಾ ನನಗೆ ಏನೇನೋ ಕನ್ಫ್ಯೂಷನ್ಸ್ ಇತ್ತು, ಹೇಗೆ ಬರ್ಬೋದು, ಯಾವ್ದು ಬಂದರೆ ಚಂದ ಮನೆಗೆ ಅನ್ನೋದೊಂದು ಇದಿತ್ತು. ಸೊ ಇವತ್ತು ಬಂದೆ, ಫಸ್ಟು ಎಲಿವೇಷನ್ ಕೊಟ್ಟರು, ಫಸ್ಟ್ ಟೇಕಲ್ಲೇ ಅದು ಓಕೆ ಆಯಿತು. ಸೊ ಇದು ಹೇಳುತ್ತೆ ಬಹುಶಃ ನಕ್ಷಾ ಯಾವ ರೀತಿ ಕೆಲಸ ಮಾಡ್ತಾರೆ, ಅಲ್ಲಿನ ಟೀಮ್ ಯಾವ ರೀತಿ ಇದೆ, ಅವ್ರ ಎಕ್ಸ್ಪರ್ಟೀಸ್ ಯಾವ ಥರ ಇದೆ, ಅವರ ಎಂಥೂಸಿಯಾಸಮ್ ಯಾವ ಥರ ಇದೆ, ಮತ್ತು ಅವರ ಒಂದು ವರ್ಕ್ ಕಲ್ಚರೇ ಬೇರೆ ಥರ ಇದೆ. ಏನಂತಂದರೆ ಒಂದು ಮನೆಗೆ ಬಂದ ಹಾಗಾಗುತ್ತೆ, ಈ ಫೀಲ್ ಹೋಮ್ ಇಲ್ಲಿ ಬಂದರೆ. ಪ್ರತಿಯೊಬ್ಬರು ಕೂಡ ಆ್ಯಕ್ಚುಲಿ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಲಿ ಸ್ವಲ್ಪ ಫ್ರಿಕ್ಷನ್ನು, ನಾವು ಬೇರೆ ಕಾಂಟ್ರಾಕ್ಟ್ಸ್ಗಳ ಜೊತೆಗೆ ಎಲ್ಲ ನಾವು ಗಮನಿಸಿದ್ದೇನಲ್ಲ ನನಂದರೆ. ಸೊ ಆ್ಯಕ್ಚುಲಿ ಹ್ಯಾಸಲ್ ಫ್ರೀಯಾಗಿ ಏನೂ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಅಂದರೆ ಇಷ್ಟು ಸ್ಮೂತಾಗಿ ಆಗ್ಬೋದಾ ಪ್ರೋಸೆಸ್ ಅನ್ನೋದನ್ನ ನಾನು ನಕ್ಷಾಗೆ ಬಂದಮೇಲೆ ನಾನು ತಿಳ್ಕೊಂಡಿದ್ದು. ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಬೇರೆಯನ್ನೆಲ್ಲನೂ ಕೇಳಿ ನೋಡಿ ಇವ್ಯಾಲ್ಯೂಯೇಟ್ ಮಾಡಿ ಮಾತಾಡಿಸಿ ಬಂದಿದ್ದೆ. ಬಟ್ ಐ ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್ ಅಂತ ನಾನು ಡೆಫಿನೆಟ್ಲಿ ನಾನು ನಮ್ಮ ರಿಲೇಟಿವ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗೆ ಬೇಕಾದ್ರೂ ಕೂಡ ಕಣ್ಣು ಮುಚ್ಕೊಂಡು ನಕ್ಷಾನ ನಾನು ರೆಫರ್ ಮಾಡ್ತೀನಿ. ಯಾಕೆಂತಂದರೆ ಮೊದಲನೇದಾಗಿ ಏನಂತಂದರೆ ವ್ಯಾಲ್ಯೂ ಫಾರ್ ಮನಿ. ನಾವು ಹಣ ಕೊಡ್ತೀವಿ. ಈಗ ಮೊದಲನೇ ಸ್ಟೇಜಸಲ್ಲಿ ನಾನು ಕೊಟ್ಟಂಥ ಹಣಕ್ಕೆ ಟೋಟಲ್ ಸ್ಟೇಷನಿಂಗ್ ಮಾಡಿ, ಸಾಯಿಲ್ ಟೆಸ್ಟ್ ಮಾಡಿ, 2D ಎಲಿವೇಷನ್, 3D ಎಲಿವೇಷನ್, ಅದರಲ್ಲೂ ಎಷ್ಟು ಬೇಕಾದ್ರೆ ಕರೆಕ್ಷನ್ಸ್ ಮಾಡೋದಕ್ಕೆ ಅವ್ರು ಓಪನ್ ಇದ್ರು ಏನಂತ ಅಂದರೆ. ಸೊ ಬಹುಶಃ ನನಗೆ ಒಂದೊಂದ್ಸಲ ನಂಬೋಕ್ಕಾಗಲ್ಲ. ಮತ್ತು ನಮಗೆ ಪ್ರತಿಯೊಂದು ಕೂಡ ಒಂದು ರೀತಿ ಪ್ರೊಫೆಷನಲಿಸಮ್. ಏನಾದರೂ ಬಂದು ನಾವಿಲ್ಲಿ ನಮ್ಮ ಒಪಿನಿಯನ್ಸ್ನ ಶೇರ್ ಮಾಡಿದ್ರೆ ಅದು ಮಿನಿಟ್ಸ್ ಆಫ್ ದ ಮೀಟಿಂಗಾಗಿ ನಮಗೆ ವಾಪಸ್ ಬರ್ತಿತ್ತು. ಯಾವುದು ಅಲ್ಲಿ ಬಂದು ನಾವು ಮಾತಾಡಿದ್ದೆಲ್ಲ ಪಾಯಿಂಟ್ಸ್ನ ಅಂದರೆ ನಾವು ಹೇಳೋ ವಿಷಯನೆಲ್ಲ ಸೀರಿಯಸ್ ಆಗಿ ತೊಗೊತಾರೆ, ನೋಟ್ ಮಾಡ್ಕೊತಾರೆ ಅದನ್ನು ಅಂತ ಗೊತ್ತಾದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಯಾಕೆಂದರೆ ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಟ್ಬಿಡೋಕ್ಕಿಂತ ಅದನ್ನೆಲ್ಲರೂ ಸೀರಿಯಸ್ ಆಗಿ ತೊಗೊತಾರೆ. ಒಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಅದು ಎಂಟರ್ ಆಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಆಮೇಲೆ ನನ್ನ ಬಜೆಟ್ ಎಷ್ಟು, ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಸೊ ಅವನ್ನೆಲ್ಲನೂ ನೋಡಿ ಅದನ್ನೆಲ್ಲ ಸೂಕ್ಷ್ಮವಾಗಿ ಇವ್ಯಾಲ್ಯೂಯೇಟ್ ಮಾಡಿ ಎಲ್ಲನೂ ಕೂಡ ಪ್ರಾಪರ್ ಗೈಡೆನ್ಸ್. ಅಂದರೆ ಒಬ್ಬರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿದ್ದರೆ ಯಾವ್ದು ಸರಿ ನಮ್ಗೆ ಏನೇನೋ ಆಸೆ ಇರುತ್ತೆ, ಹಿಂಗೆ ಮಾಡಿಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು ಅಂತ. ಬಟ್ ನಾಳೆ ದಿನ ಅದೆಲ್ಲೋ ಒಂದು ಕಡೆ ಚೋಕ್ ಆಗಬಾರ್ದು, ಅಂದರೆ ಫೈನಾನ್ಷಿಯಲಾಗಿ ಬರ್ಡನ್ ಆಗಬಾರ್ದು. ನಾಳೆ ದಿನ ನಾವು ಯಾವುದೇ ರೀತಿ ಒಂದು ಹಿಕಪ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರೇ ಹೆಂಗೆ ಪ್ಲ್ಯಾನ್ ಮಾಡಬೇಕು, ನಮ್ಗೆ ಸಮಸ್ಯೆ ಬರೋದು ಕಸ್ಟಮರ್ ಆಗಿ
ಟೈಮು ಎಷ್ಟು ದಿನಕ್ಕೆ ಮುಗಿಸ್ಬೇಕು ಅನ್ನೋದು ನಮಗೂ ಗೊತ್ತಿರಲ್ಲ. ಮತ್ತು ನೆಕ್ಸ್ಟ್ ಬರೋದು ಫೈನಾನ್ಸು, ಎಷ್ಟು ದುಡ್ಡು ಬೇಕಾಗುತ್ತೆ, ನಮ್ಮ ಹತ್ರ ಎಷ್ಟಿದೆ, ಎಷ್ಟು ಹೊಂದಿಸ್ಬೇಕಾಗುತ್ತೆ, ಅದು ನಮಗೊಂದು ಕ್ಲಾರಿಟಿ ಇರಲ್ಲ. ಸೊ ಆ ವಿಷಯದಲ್ಲೆಲ್ಲ ನಕ್ಷಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಏನಂತ ಅಂದರೆ ಎಲ್ಲಿ ಲೋನ್ಸ್ ಅವೈಲಬಲ್ ಇದೆ, ಯಾವ್ದು ಬೆಸ್ಟು, ಅದನ್ನು ಈವನ್ ಅದನ್ನು ರೀಪೇಮೆಂಟ್ ಮಾಡಬೇಕಾದ್ರೆ ಹೇಗೆ ನಾವು ಸೇವ್ ಮಾಡ್ಕೊಬೋದು ಎಷ್ಟೊಂದು ಅಮೌಂಟ್ನ ಅಂತ ಅನ್ನೋ ಮಟ್ಟಿಗೆ ಅಷ್ಟು ಪರ್ಸನಲೈಸ್ಡ್ ಆಗಿ ನಮಗೆ ಇದನ್ನು ಕೊಟ್ಟಿದ್ದಾರೆ. ಮತ್ತು ಈವನ್ ಇದು ಒನ್ ಸ್ಟಾಪ್ ಸೊಲ್ಯೂಷನ್. ನಮಗೆ ಇಲ್ಲಿ ಇಂಟೀರಿಯರ್ಸಿಂದ ಹಿಡಿದು ಏನೂ ಕೂಡ ನಾವು ಹೊರಗಡೆ ಹುಡುಕಬೇಕಾಗಿಲ್ಲ. ಯಾವುದನ್ನು ಇಲ್ಲಿ ಪ್ರತಿಯೊಂದು ಅಂದರೆ ಒಂದು ಮನೆಗೆ ಬೇಕಾಗಿರೋ ಅಷ್ಟು ಐಟಮ್ಸ್ಗಳು, ಕಿಚನ್ ಕ್ಯಾಬಿನೆಟ್ಟು, ವಾರ್ಡ್ರೋಬ್ಸು, ನಿಮಗೆ ಇಲ್ಲಿ ಎಲ್ಲ ಮೆಟೀರಿಯಲ್ಸ್ ಎಲ್ಲವೂ ಕೂಡ ಹೊರಗಡೆ ಏನೂ ನಾವು ಹುಡುಕ್ಲೇಬೇಕಾಗಿಲ್ಲ. ಎಲ್ಲವೂ ಒಂದೇ ಸೂರಿನಡಿಲಿ ಸಿಗುವಂಥ ಒಂದು ಜಾಗ. ಸೊ ನಮಗೇನಂತಂದರೆ ಯಾವುದೋ ಒಂದು ಬ್ಯುಸಿ ಪ್ರೊಫೆಷನಲ್ ಇದರಲ್ಲಿ ಇದ್ದಂಥವ್ರಿಗೆ ಸಮಯ ಹೊಂದ್ಸೋಕ್ಕಾಗಲ್ಲ, ಮೆಟೀರಿಯಲ್ಗಳು ಹುಡ್ಕೋಕ್ಕಾಗಲ್ಲ, ಅದ್ರಲ್ಲಿ ಕ್ವಾಲಿಟಿ ಮೆಟೀರಿಯಲ್ಸ್ ಹುಡ್ಕೋಕ್ಕೆ ಎಲ್ಲಿ ಸಿಗುತ್ತೆ, ಬಾರ್ಗೇನ್ ಮಾಡೋಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಕಡೆ ಎಲ್ಲೋ ಒಂದು ಅಥೆಂಟಿಕ್ ಆಗಿ ಒಂದು ಪ್ರೈಸ್ ಕೋಟ್ ಮಾಡಿ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿದ್ದು ಏನಂತ ಅಂದರೆ, ಸೊ ಮಾಡುವಂಥ ಕೆಲವು ಬಿಲ್ಡರ್ಸ್ಗಳಲ್ಲಿ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದಲ್ಲಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಒಂದು ಗಾದೆ ಇದೆ. ಯಾಕೆಂದರೆ ಲೈಫ್ ಟೈಮಲ್ಲಿ ಅದೊಂದು ದೊಡ್ಡ ಸವಾಲು, ಮತ್ತು ಬಹುಶಃ ಹೆಚ್ಚು ನಮಗೆ ಸ್ಟ್ರೈನ್ ಆಗುವಂಥದ್ದು ಈ ಒಂದು 2 ಪ್ರೋಸೆಸ್ಸಲ್ಲಿ. ಅದರಲ್ಲೂ ಇವತ್ತಿನ ಇದರಲ್ಲಿ ಮನೆ ಕಟ್ಟುವಂಥದ್ದು ಏನಂತ ಅಂದರೆ ಮೆಟೀರಿಯಲ್ಸ್ ಕಾಸ್ಟ್ ಇರ್ಬೋದು, ಅದು ಫ್ಲಕ್ಚುಯೇಷನ್ ಇರುತ್ತೆ, ಮತ್ತೊಂದಿರುತ್ತೆ. ಸೊ ಆಮೇಲೆ ಎಲ್ಲ ರೇಟ್ಗಳು ದುಬಾರಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಯದಿಂದನೇ ಪ್ರತಿಯೊಬ್ಬರು ನಾವು ಬರ್ತೀವಿ. ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೂ ನಮ್ಗೆ ಇಷ್ಟ ಇರಲ್ಲ ನಮ್ಮ ಕನಸುಗಳ ಜೊತೆಗೆ. ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ನಮಗೆ ನಕ್ಷಾದಲ್ಲಿ ಏನಂತಂದರೆ ನಮ್ಮ ಜೊತೆ ಕೂತು ನಮ್ಮನ್ನು ಅರ್ಥ ಮಾಡಿಕೊಂಡು ಫಸ್ಟ್ ಏನಂತಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಆ ಥರದ್ದೊಂದು ಪ್ಲ್ಯಾನ್ ಕೊಡೋದಲ್ದೇ, ಫ್ಲೋರ್ ಪ್ಲ್ಯಾನ್ ಆಗಲಿ, ಎಲಿವೇಷನ್ ಕೊಡೋದ ಡಿಸೈನ್ ಅಲ್ಲದೇ ನಮ್ಮ ಬಜೆಟ್ಗೆ ನಾನು ಫಸ್ಟ್ ಬಂದಾಗ ಬಹುಶಃ ಫಸ್ಟ್ ಹೇಳಿದ್ದೇನಂತಂದರೆ ಮನೆ ತುಂಬ ಹಂಗಿರಬೇಕು, ಹೀಗಿರಬೇಕು ಸರ್, ತುಂಬ ಚೆನ್ನಾಗಿರಬೇಕು ಅಂತ ನಾನು ಹೇಳಿದಾಗ ಅವ್ರು ಕೂತು ಒಂದು ರೀತಿ ಫಸ್ಟ್ ನಮ್ಮನ್ನು ಅರ್ಥ ಮಾಡಿಸಿದ್ರೆ ಅಂದರೆ ಮನೆ ಫಸ್ಟು ನಮಗೆ ವಾಸಕ್ಕೆ ಹೆಂಗಿರಬೇಕು, ನಮಗೆ ಕಂಫರ್ಟ್ ಸಿಗ್ತಿದೆಯಾ, ಆಮೇಲಿಂದ ಬೇರೆಯವ್ರಿಗೆ ಏನು ಅನಿಸುತ್ತೆ ಅನ್ನೋದು ಬಿಟ್ಟಿದ್ದ ಪ್ರಶ್ನೆ. ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಯಾವುದೋ ಶೋ ಆಫ್ ಮಾಡೋದಕ್ಕೆ ಅಥವಾ ಇನ್ನೊಂದೇನೋ ಮಾಡೋಕ್ಕೆ ಹೋಗಿ ತುಂಬ ಸಾಲುಗಳು ಮಾಡಿಕೊಂಡು ಅವೆಲ್ಲ ಬೇರೆ ಬಿಲ್ಡರ್ಗಳಾಗಿದ್ರೆ ಅದು ತಲೆನೋ ಕೆಡಿಸ್ಕೊಂಡು ನೀವೇನು ಹೇಳ್ತೀರಾ ಅಷ್ಟಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪ್ರತಿಯೊಂದನ್ನು ಕೂಡ ಇದು ಬೇಕಾ ಸರ್, ಇದು ಯೋಚನೆ ಮಾಡಿ. ಆಮೇಲೆ ನಾವು ಯಾವುದನ್ನು ಹೇಳಿದ್ರು ಕೂಡ ಒಂದು ಹೆಲ್ತಿ ವೇನಲ್ಲಿ ಅವ್ರು ನಮ್ಮ ಜೊತೆ ಆರ್ಗ್ಯೂ ಮಾಡ್ತಾರೆ, ಸರ್ ಇದು ಯೋಚನೆ ಮಾಡಿ, ಇದು ಬೇಕಾ, ಇದು ಅವಶ್ಯಕತೆ ಇದೆಯಾ ಅಂತ ಹೇಳಿ ನಮಗೇನೆ ಸೇವ್ ಮಾಡೋದಕ್ಕೆ ಇದ್ರ ಅವಶ್ಯಕತೆ ಇಲ್ಲ, ಇದನ್ನ ಇಲ್ಲಿ ಉಳಿಸ್ಬೋದು, ಇದನ್ನ ಇಲ್ಲಿ ಮಾಡ್ಬೋದು ಅಂತ ಹೇಳಿ ನಮಗೆ ಐಡಿಯಾಸ್ಗಳು ಕೊಟ್ಟು, ಅದು ನಿಜವಾಗ್ಲೂ ನನಗೆ ಏನಂತಂದರೆ ಯಾರೋ ಒಬ್ಬ ವ್ಯಾಪಾರದ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಬೇಸಿಕಲಿ ಇದೊಂದು ಸೋಷಿಯಲ್ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ಏನಂತ ಅಂದರೆ ಒಂದು ಸೊಸೈಟಿಯಲ್ಲಿ ಪ್ರಾಬ್ಲಮ್ ಏನಂತಂದರೆ ಈ ಮನೆ ಮತ್ತು ಈ ಇಶ್ಯೂಸ್ಗಳಿದೆಯಲ್ಲ, ಇದೇನಂತಂದರೆ ಕಸ್ಟಮರ್ಸ್ ತುಂಬ ಮೋಸ ಹೋಗ್ತಾರೆ, ತುಂಬ ಲಾಸ್ ಮಾಡ್ಕೊತಾರೆ ಏನಂತ ಅಂದರೆ ಅದೆಲ್ಲನೂ ಕೂಡ ಇವರು ಇಶ್ಯೂಸ್ನ ಅಡ್ರೆಸ್ ಮಾಡ್ತಿದ್ದಾರೆ. ಪ್ರಾಫಿಟ್ ಒಂದು ಕಡೆ ಇರ್ಬೋದು, ಯಾವುದೇ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ, ಬಟ್ ಅದನ್ನು ಮೀರಿ ಒಂದು ಸೊಸೈಟಲ್ ಇಶ್ಯೂಸ್ನ ಅಡ್ರೆಸ್ ಮಾಡ್ತಿದ್ದಾರೆ ನಕ್ಷಾದವರು ಅಂತ ನನಗನ್ಸುತ್ತೆ. ಬಹುಶಃ ಕಸ್ಟಮರ್ಗೆ ಇದಕ್ಕಿಂತ ಇನ್ನೇನು, ಕಸ್ಟಮರ್ ಹಣ ಕೊಡೋದಕ್ಕೆ ರೆಡಿ ಇರ್ತಾನೆ, ಬಟ್ ಏನಂತ ಅಂದರೆ ವ್ಯಾಲ್ಯೂ ಫಾರ್ ಮನಿ, ನಾನು ಕೊಟ್ಟಿದ್ದಕ್ಕೆ ಕರೆಕ್ಟಾಗಿ ಸಿಕ್ತು ನನಗೊಂದು ಪದಾರ್ಥ, ಮತ್ತು ನಾನು ಕಣ್ಮುಚ್ಕೊಂಡಿದ್ದನ್ನು ನಂಬೋದು ಅನ್ನೋವಂಥ ಒಂದು ಯಾವುದಾದ್ರು ಒಂದು ಜಾಗ ಇದ್ದರೆ ಅದು ನಕ್ಷಾ.